ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ನಾಯ್ಡು ವ್ಲಾಗ್ಸ್. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು, ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ಈ ವ್ಲಾಗ್ ಏನು ಬಗ್ಗೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾವಿವತ್ತು ನಾನು ಮತ್ತು ನನ್ನ ತಂಗಿ ಸೇರಿ ಕಲರ್ ಚಾಲೆಂಜ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವ್ಲಾಗ್ನ ಎಷ್ಟು 1 ಮಂತಿಂದ ಮಾಡಬೇಕು ಅಂತ ಅಂದ್ಕೊತಾ ಇದ್ದಿದ್ದು. ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀವಿ. ಸೊ ಗೈಸ್, ನಮ್ಮಮ್ಮ ನನಗೂ ಮತ್ತು ನನ್ನ ತಂಗಿಗೆ 500 ಕೊಡ್ತಾ ಇದ್ದಾರೆ ಈ ಚಾಲೆಂಜ್ಗೆ. ಸೊ ಈ ಚಾಲೆಂಜ್ ಏನು ಅಂದರೆ 12 ಕಲರ್ಸ್. ಓಕೆನಾ? ನನಗೆ 500, ಅವಳಿಗೆ 500. ಓಕೆನಾ? ಸೊ ಚಾಲೆಂಜ್ ಏನಂದರೆ 12 ಕಲರ್ಸು. ನಾವು ಏನಾರ ತಿನ್ನೋ ಅಂಥದ್ದು ಇಲ್ಲ ನಮ್ಗೇನಾರ ಯೂಸ್ ಆಗೋ ಅಂಥದ್ದು. ಸೊ ಮೇನ್ ಚಾಲೆಂಜ್ ಏನಂದರೆ 500 ರುಪೀಸಲ್ಲಿ ಯಾರು ಜಾಸ್ತಿ ಅಮೌಂಟ್ ಅವ್ರ ಹತ್ರ ಉಳಿಸ್ಕೊಂಡಿರ್ತಾರೋ ಅವ್ರು ವಿನ್ನರ್ ಅಂತ. ಸೊ ವಿನ್ನರ್ ಆಗಿರೋರು, ಸೋತೋಗಿರೋರು ಏನು ಮಾಡ್ಬೇಕಂತ ಹೇಳಿ? ಸೋತೋಗಿರೋರು ಯಾರು ಗೆದ್ದಿರ್ತಾರಲ್ಲ ಅವ್ರು ಹೇಳ್ದಂಗೆ 24 hours ಅವ್ರು ಏನ್ ಹೇಳಿದ್ರು ಕೇಳ್ಬೇಕು. ಅವ್ರು ಹೇಳ್ದಂಗೆ ಗೆದ್ದಿರೋರು ಹೇಳ್ದಂಗೆ ಸೋತಿರೋರು ಕೇಳ್ಬೇಕು. ಓಕೆನಾ ಬೇಬಿ? ಡನ್ ಫಾರ್ ಮೀ. ನಿನಗೆ? ಸೊ ಗೈಸ್, ನಮ್ಮ ಅಮ್ಮ ಇವಾಗ ಕಾಸು ಕೊಡ್ತಾ ಇದ್ದಾರೆ ನನಗೂ ನನ್ನ ತಂಗಿಗೂ. ಅವಳು ಸಪ್ರೇಟ್ ಗಾಡಿಯಲ್ಲಿ ಹೋಗ್ತಾಳೆ, ನಾನು ಸಪ್ರೇಟ್ ಗಾಡಿಯಲ್ಲಿ ಹೋಗ್ತೀನಿ. ಸೊ ಸೀರಿಯಸ್ಲಿ ಇಬ್ರಿಗೂ ಐಡಿಯಾ ಇಲ್ಲ ಏನು ತೊಗೊಳೋದು ಅಂತ. ಬೇಬಿ ನಿಂಗೇನು ಐಡಿಯಾ ಇದೆ ಏನು ತೊಗೊಬೇಕು ಅಂತ? ಇಲ್ಲ, ಇನ್ನೂ ಏನು ಐಡಿಯಾ ಇಲ್ಲ. ಸೊ ನನಗೂ ಸೀರಿಯಸ್ಲಿ ಏನು ಐಡಿಯಾ ಇಲ್ಲ. ಈ ಚಾಲೆಂಜ್ ನಾನೇ ವಿನ್ ಆಗಬೇಕು. ಯಾಕಂದರೆ ನಾನು ಹೇಳಿದ ಮಾತು ಇವಳು ಒಂದೂ ಕೇಳಲ್ಲ. ಸೊ 24 hours ಆದರೂ ನಾನು ಹೇಳಿದ ಮಾತು ಇವಳಿಗೆ ಕೇಳಲಿ ಅಂತ. 500 ಅಂಗಡಿಯಲ್ಲಿ ಚೇಂಜ್ ಕೊಡಲ್ಲ, ಚೇಂಜ್ ಕೊಡು. ಹೇಳು, ಮಾತಾಡು. ನನಗೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳಕ್ಕೆ ಇಷ್ಟ ಇಲ್ಲ ಗೈಸ್. ಇವಾಗ ಕ್ಯಾಮ್ರಾ ಆನ್ ಮಾಡಕ್ಕೆ ನಮ್ಮ ಮುಂಚೆ ಎಷ್ಟು ಜೋರಾಗಿ ಕಿಡ್ಸ್ಕೊಂತ ಇದ್ಲು ಗೊತ್ತಾ ಇವಳು. ಅದಕ್ಕೆ ನಮ್ಮ ಅಮ್ಮ ಹೇಳ್ತಾ ಇದ್ರು, ಮಾತಾಡೋಕ್ಕೂ ಕ್ಯಾಮ್ರಾ ಮುಂದೆ ಜೋರಾಗಿ ಮಾತಾಡೋಕ್ಕೂ ಮೀಟರ್ ಇರಬೇಕು ಅಂತ. ನೋಡಿ ಗೈಸ್, ಏನ್ ಹೇಳ್ದೆ ತಿರ್ಗಿಸ್ಕೊಂಡು ಹೇಳ್ತಾಳೆ. ಅದಕ್ಕೆ ಒಂದು 24 hours ಆದ್ರೂ ಸೈಲೆಂಟ್ ಆಗಿರ್ತಾಳೆ. ಆದ್ರೆ ಕ್ಯಾಮ್ರಾ ಮಾತ್ರ ಸೈಲೆಂಟ್, ಇಲ್ಲಾಂದ್ರೆ ಹೆವಿ ಬಾಯಿ ಒಳ್ಳೇದ್ ಮಾಡ್ತದ. ಅಲ್ಲಿಗೆ ಮಮ್ಮಿ ತಗೊಂತೀನಿ. ಸೊ ಇವಾಗ ನಾನು ಮತ್ತೆ ನನ್ನ ತಂಗಿ ಸಪ್ರೇಟಾಗಿ ಹೋಗ್ತಾ ಇದ್ದೀವಿ. ಸೊ ಎಲ್ಲ ತೊಗೊಂಡ್ಬಂದಿದ್ದಾದ್ಮೇಲೆ ಏನು ತೊಗೊಂಡಿದ್ದೀವಿ ಅಂತ ರಿವೀಲ್ ಮಾಡಿ. Few minutes later. ನಾನು ಇವಾಗ ಅಷ್ಟೇ ಮನೆಗೆ ಬಂದು ರೀಚ್ ಆದೆ. ನನ್ನ ತಂಗಿ ನನಗಿಂತ ಫಸ್ಟೇ ಬಂದ್ಬಿಟ್ಟಿದ್ಲು ಗೈಸ್. ಸೊ ನೋಡೋಣ ಅವಳು ಏನಂತ ತಂದಿದ್ದಾಳೆ, ನಾನೇನು ತಂದಿದ್ದೆ ಅಂತ ಅವಳು ನೋಡಕ್ಕೆ ಕಾಯ್ತಾ ಇದ್ದಾಳೆ. ಸೊ ಇವಾಗ ರಿವೀಲ್ ಮಾಡೋಣ. ಸೊ ಬೇಬಿ ರೆಡಿನ ತೋರ್ಸೋಕ್ಕೆ ಏನಂತ ತಂದಿದ್ಯಾ ಅಂತ. ಸೊ ಫಸ್ಟ್ ಕಲರ್ ಬಂದ್ಬಿಟ್ಟು ಬ್ರೌನ್. ಇಬ್ರು ಒಟ್ಟಿಗೆ ತೋರಿಸ್ಬೇಕು. 1 2 3 ಗೈಸ್, ನನ್ನ ತಂಗಿ ಒಂದು ಕಾಫಿ ಪುಡಿ ತಂದಿದೆ ಬ್ರೌನ್ ಕಲರ್ ಹುಡುಕಿ. ಬಟ್ ನನ್ನ ತಂಗಿ ನನಗೆ ಚಾಕ್ಲೇಟ್ ತಂದಿದ್ದಾಳೆ. ಓಕೆನಾ? ಓಕೆ ಬ್ರೌನ್ ಓಕೆ ಆಗಿದೆ. ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ವೈಟ್. ಇದು ಗ್ರೀನ್ ಕಲರ್ ಇದೆ ಆಚೆ, ಬಟ್ ವೈಟ್ ನೋಡಿ, ವೈಟು ಇದೆ. ಏನು ವೈಟ್ ಎಲ್ಲದರಲ್ಲೂ ಇರುತ್ತೆ. ನಾನು ಹೇಳಿದ್ದು ಆಚೆ ಇರೋದು ಎಕ್ಸ್ಟರ್ನಲ್ದು. ಒಳಗಡೆ ಇರೋದಲ್ಲ, ಆಚೆ ಇರೋದು. ಅಲ್ಲೋ ಗ್ರೀನ್ ಕನ್ಸಿಡರ್ ಆಗೋದು. ಇಲ್ಲ, ವೈಟು ಇಲ್ಲ ನೋಡಿ ಗೈಸ್, ವೈಟ್ ಇದೆ. ಒಳಗಡೆ ವೈಟ್ ಕಲರ್ ಪೋಲೋ ಇರೋದು. ಇದಕ್ಕೂ ಗ್ರೀನ್ ಇದೆ, ಗ್ರೀನ್ ಕನ್ಸಿಡರ್ ಮಾಡ್ಬೋದಲ್ಲ. ಗ್ರೀನ್ ಕಮ್ಮಿ ಇರೋದು, ವೈಟ್ ಡಾಮಿನೇಟ್. ಬಟ್ ವೈಟು ಇದೆ ತಾನೆ ಅದರಲ್ಲಿ. ಇಲ್ಲ, ಕನ್ಸಿಡರ್ಡ್. ಅದು ಕನ್ಸಿಡರ್ಡ್. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನೆಕ್ಸ್ಟ್ ಕಲರ್ ಗ್ರೇ. One, two, three. ಈ ತರ ಎಲ್ಲೋ ನೋಡೋದಲ್ಲ ಇವಾಗ್ಸ್ಕೊಬೇಕಾದ್ರೆ. ಓಕೆ, ನೆಕ್ಸ್ಟ್ ಕಲರ್ ಬ್ಲ್ಯಾಕ್.
1 2 3 ಗೋ. ಏನದು? ಆಪಲ್ ಕೇಕ್ ಗೈಸ್, ಬ್ಲ್ಯಾಕ್ ಕಲರ್ ಆಪಲ್ ಕೇಕ್. ಐಲೈನರ್. ಓಕೆ, ಕನ್ಸಿಡರ್. ನೆಕ್ಸ್ಟ್ ಪರ್ಪಲ್. ಪರ್ಪಲ್. ಇದ್ರೊಳಗಡೆ ಯಾವ ಕಲರು? ಎಕ್ಸ್ಟರ್ನಲ್ ಪರ್ಪಲ್. ಎರಡು ಇರಬೇಕು ಬೇಬಿ. ಆಯ್ತು, ಪರ್ಪಲ್. ಇವಳು ಇದನ್ನು ಕನ್ಸಿಡರ್ ಮಾಡೋದ ಅಂತ ಪರ್ಪಲ್ ಕಲರ್ ನೇಲ್ ಪಾಲಿಶ್ ಕೂಡ ತಂದೆ ನಾನು. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಥ್ಯಾಂಕ್ ಯು. ನೋಡಿ ಗೈಸ್, ದಿಸ್ ಇಸ್ ನಾಟ್ ಕನ್ಸಿಡರ್. ನೆಕ್ಸ್ಟ್ ಡಾರ್ಕ್ ಬ್ಲೂ. ನೋಡಿ ಗೈಸ್, ಇವೆರಡಕ್ಕೆ ಏನದ ವ್ಯತ್ಯಾಸ ಆಯ್ತಾ? ಇಲ್ಲಿ ಒಳಗಡೆ ಇರೋದು ಎರಡು ಒಂದೇ ಚಿಪ್ಸ್, ಅದು ಕೊಟ್ಟರೆ ಆಚೆ ನಾವು ತಗೊಂಬಂದಿರೋದು. ಒಳಗಡೆ ನೋಡ್ಬೇಕು. ಒಳಗಡೆ ನಾನು ತೆಗೆದು ನೋಡ್ಲಾ ಅಲ್ಲಿ? ಈಗ ಗೊತ್ತಾಗುತ್ತೆ ತಾನೆ ಯಾಕೆ ಇರುತ್ತೆ ಅಂತ. ಬರೀ ಇಂಥದೆಯಾ? ಇವಳು ಅಂದಿದ್ದು ಲೇಸ್ ತಂದಿದ್ದಾಳೆ. ಸೊ ನಾನು ಅವಳಿಗೆ ಬಳೆ ತಂದಿದ್ದೀನಿ ಗೈಸ್. ಮತ್ತೆ ಅವಳಿಗೋಸ್ಕರ ಒಂದು ಚಿಕ್ಕ ಕ್ಯೂಟ್ ಬಟರ್ಫ್ಲೈ ತಂದಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಕೈ ಬ್ಲೂ. 1 2 3. Consider. Next, green color. 1 2 3. ನೀನ್ ತುಂಬಾ ಹೀಟ್ ಅಲ್ವಾ, ಅದಕ್ಕೆ ಕೋಲ್ಡ್ ಆಗ್ಲಿ ಅನ್ಸೋದೆ ಕೈ. ಕನ್ಸಿಡರ್. ನೆಕ್ಸ್ಟ್ ಯೆಲ್ಲೋ. 1 2 3. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಥ್ಯಾಂಕ್ ಯು. ಏನೆಲ್ಲ ಲೇಸ್ ಎಲ್ಲ ಇವಳೆ ತಿಂತಾಳೆ. ಅದಕ್ಕೆ ನಾನು ತಗೊಂಬಂದಿರೋದು. ಒಳ್ಳೇದ್ ಮಾಡ್ತದ. ಕಲರ್ ಚಾಲೆಂಜ್ ಅಂದ್ರೆ ಇವಾಗ ನಾನು ಇದೆಲ್ಲ ನಾನೇ ತಿನ್ಬೇಕು, ನಾನು ಒಂದು ಕೊಡಲ್ಲ ನಿನಗೆ. ನೆಕ್ಸ್ಟ್ ಆರೆಂಜ್. 1 2 3. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ನಮ್ಮ ನೀನೇ ಪೂಜೆ ಮಾಡೋದಕ್ಕೆ. ಕ್ಯಾರೆಟ್ ತಿನ್ನು, ಖಂಡಿತ ಕಾಣಿಸ್ಲಿ. ಓಕೆ, ನೆಕ್ಸ್ಟ್ ಯಾವ ಕಲರು? ಓಕೆ, ನೆಕ್ಸ್ಟ್ ಪಿಂಕ್ ಕಲರ್. 1 2 3. ಕನ್ಸಿಡರ್ ಅಂತಂಗೆ ನನಗೆ ಕೊಡ್ತದೆ. ಸೊ ಓಕೆ, ಫೈನಲ್ ಕಲರ್. 1 2 3. ಅಂತ ಟೊಮೆಟೊ ಒಂದು ಟೊಮೆಟೊ ಎಂತಕ್ಕೆ ಇದು? ತಿನ್ನಕ್ಕೆ ರೆಡ್ ಕಲರ್ ಅಲ್ವಾ ಅದು? ಓಕೆ, ಇವಾಗ ಎಲ್ಲ ಕಲರ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಯ್ತು. ಸೊ ಇವಾಗ ಅಮೌಂಟ್ ಎಷ್ಟು ಉಳಿಸ್ಕೊಂಡಿದ್ದಾಳೆ ಅಂತ ಅದು ಮೇನ್. ಎಷ್ಟು ಉಳಿಸ್ಕೊಂಡಿದ್ಯಾ? ಎಷ್ಟು ನಿಂದು? ಮಮ್ಮಿ ಕೌಂಟ್ ಮಾಡಿ ಹೇಳಿ. ಮಮ್ಮಿ ಕೊಡು ಫಸ್ಟ್. ಅವಳು ಕೌಂಟ್ ಮಾಡಿ ಹೇಳ್ಬೇಡ. ನೆಕ್ಸ್ಟ್ ನಾನು ಕೊಡ್ತೀನಿ, ಆಮೇಲೆ ನಂದು ಕೌಂಟ್ ಮಾಡಿ ಹೇಳು. ಚೆನ್ನಾಗಿ ಬೇರೆ ವ್ಲಾಗ್ಸ್ ಎಲ್ಲ ನೋಡಿರ್ತೀಯ ನೀನು. ನಾನು ಸೀರಿಯಸ್ ಯಾವ ವ್ಲಾಗ್ಸು ನೋಡಿದ್ದೀನಿ, ಬಟ್ ಇದೇ ತಗೋಬೇಕಾ ನನಗೆ ಯೋಚನೆ ಕೂಡ ಇದ್ದಿಲ್ಲ, ಐಡಿಯಾ ಕೂಡ ಇದ್ದಿಲ್ಲ. ಬಾ ಹತ್ರ ಬಾ. ಅಯ್ಯೋ, ಏನು ಹಿಂದೆ ಜಾಸ್ತಿ ಇರೋ ಥರ ಐತೆ. ಈ ಗೇಮಲ್ಲಿ ನಮ್ರತ ಅವರು ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬೇಬಿ
55 ರೂಪಾಯಿ ಉಳಿಸ್ಕೊಂಡ್ ಬಂದಿದ್ದಾಳೆ. ಟೇಕ್ ಇಟ್. ಇವಳು ಬರೀ 250 ರುಪೀಸ್ ಇದೆ ಇವಳ್ದು. ವಿನ್ ಆಗಿರೋದು ನಮ್ರತ. ಬಟ್ ನಾನು ಅವಳಿಗೆ ಚೆನ್ನಾಗಿರೋ ತಂದಿದ್ದೀನಿ ಎಲ್ಲ. ನಂದೇನ್ ಚೆನ್ನಾಗಿರೋದಿಲ್ಲ ಮಮ್ಮಿ. ಅತ್ತಿ ಎಷ್ಟು ಚೆನ್ನಾಗಿರ್ತಾ ಗೊತ್ತಾ ತಿನ್ನಕ್ಕೆ. Guys, ಇದು ಲೇಸ್ ಚೆನ್ನಾಗಿರೋ ₹1 ಚಾಕ್ಲೇಟ್ ಆಗ್ಲಿ ನಾನು ತಂದಿದ್ದೀನಿ. ಸೆಂಟರ್ ಫ್ರೆಶ್ ಎಲ್ಲ ತಂದಿದ್ದೀನಿ. ನೋಡು, ಇದು ಲೇಸು. ನೀವು ಒಳಗಡೆ ₹1 ಒಂದ್ ನಿಮಿಷ. ಇದು ಲೇಸು ಕಲರ್ ಒಳಗಡೆ ಒಂದೇ. ಇದು ಪರ್ಪಲ್ ಅಂತೆ. ಇದು ಒಳಗಡೆ ಒಂದೇ ಕಲರು. ಇದು ಎಲ್ಲೋ ಅಂತೆ. ಒಳಗಡೆ ಒಂದೇ ಒಳ್ಳೇದ್ ಮಾಡ್ತದ. ಕಲರು. ಟೇಸ್ಟ್ ಬೇರೆ ಇರುತ್ತೆ ತಿನ್ನೋದು. ಬೇರೆ ಅಂದ್ರೆ ಕೊಡ್ಬೋದು ನನಗೆ. ಇಲ್ಲ, ಇವೆಲ್ಲ ನಾನೇ ತಿನ್ನೋದು. ಅದರಲ್ಲಿ ನಿಮ್ಗೆ ಕೊಟ್ಟಿರೋದ್ರಲ್ಲಿ ನೀವು ಯೂಸ್ ಮಾಡಬೇಕು. ಸೊ ಗೈಸ್, ಐ ಥಿಂಕ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.